ಚಾನಲ್. ನಾನು ಭವ್ಯ. ಬ್ಯಾಕ್ಗ್ರೌಂಡಲ್ಲಿ ಹಸುವೆಲ್ಲ ಕೂಗ್ತಿದೆ, ಏನು ಅನ್ಕೋಬೇಡಿ, ಹಳ್ಳಿ ಅಲ್ವಾ, ಇದೆಲ್ಲ ಇದ್ದಿದ್ದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ಪಕ್ಷ ಹಬ್ಬ ಮಾಡ್ತಾ ಇದ್ದೀವಿ. ಯಾರ ಮನೆಯೆಲ್ಲ ಪಕ್ಷ ಹಬ್ಬ ಮಾಡ್ತಾ ಇದ್ದೀರಾ ಹೇಳಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಪಕ್ಷ ಹಬ್ಬನ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟ ಆಯಿತು. ಇವಾಗ ವ್ಲಾಗ್ ಎಲ್ಲ ಮಾಡೋದಕ್ಕೆ ನಿಜವಾಗ್ಲೂ ಟೈಮ್ ಇಲ್ಲ, ಆದರೂ ನಿಮಗೋಸ್ಕರ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ನಡೆಯೋಂಥ ಹಬ್ಬ ಎಲ್ಲನೂ ನಿಮಗೆ ತೋರಿಸ್ತೀನಿ, ನೋಡಿ. ನಿಮ್ಮ ಮನೇಲೂ ನೀವು ಹೀಗೆ ಮಾಡ್ತೀರಾ? ಯಾರೆಲ್ಲ ನಮ್ಮ ಮನೆ ಥರನೇ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ನನಗೂ ಖುಷಿ ಆಗುತ್ತೆ ನಮ್ಮ ಮನೆ ಥರ ಇವರು ಮಾಡ್ತಾರೆ ಅಂತ ಗೊತ್ತಾದರೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೌಂಡ್ ಮಾಡ್ತಾನೆ ಇದೆ ನೋಡಿ. ಇವರಿಬ್ರು ಲಾರಿ ಮೇಲೆ ಹತ್ತು ಕುಣಿತಿದ್ದಾರೆ, ಚಿಲ್ಟು ಮತ್ತೆ ಬುಜ್ಜಿ. ಬುಜ್ಜಿ ಅಂದ್ರೆ ಬೇರೆ ಯಾರು ಅಲ್ಲ, ನನ್ನ ಮಗನೇ ಕುಣಿತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ನೋಡೋಣ ಬನ್ನಿ ನಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡ್ತೀನಿ ಅಂತ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ನೀವು ಎಲ್ಲ ಹೇಗೆ ಮಾಡ್ತೀರಾ ಅದನ್ನ ಕಮೆಂಟಲ್ಲಿ ತಿಳಿಸಿ. ಓಕೆ, ಇವರು ನಮ್ಮ ಅಜ್ಜಿ ತಾತ. ಇವತ್ತು ಇವ್ರಿಗೇನೆ ನಾವು ಪೂಜೆ ಎಲ್ಲ ಮಾಡೋದು, ಇವ್ರಿಗೇನೆ ಎಡೆ ಎಲ್ಲ ಇಡೋದು. ಬನ್ನಿ ನಾವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ಹೊಸ ಬಟ್ಟೆ ಹಾಕಿ ಸ್ವಲ್ಪ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ. ಆಮೇಲೆಲ್ಲ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಸ್ನಾನ ಆಗ್ತಿದ್ದಾಗೆ ಅವ್ರಿಗೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ವಿ. ಚಿಲ್ಟು ಬುಜ್ಜಿ ಅಂತೂ ಹಬ್ಬನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಮನೆ ತುಂಬ ಓಡಾಡಿಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಖುಷಿಯಾಗಿದ್ದಾರೆ. ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಬಂದುಬಿಟ್ಟಿದ್ದಿದ್ರೆ ಇವ್ರಿಗೆ ಜೊತೆಗೆ ಸರಿಯಾಗ್ತಿತ್ತು. ಎಲ್ಲರೂ ಮನೆ ತುಂಬ ಓಡಾಡ್ಕೊಂಡು ಆಟಾಡ್ತಿರೋರು. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಫೋಟೋ ಶೂಟ್ ಎಲ್ಲ ಆದಮೇಲೆ ಟೆಂಪಲ್ಗೆ ಹೋಗೋದಕ್ಕೆ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಪ್ಪಾಜಿ ಹೋಗಿ ಟೆಂಪಲ್ಗೆಲ್ಲ ಪೂಜೆ ಮಾಡ್ಕೊಬರ್ತಾರೆ. ಇಲ್ಲೆಲ್ಲ ತುಂಬ ಟೆಂಪಲ್ಸ್ ಇದೆ, ಅಲ್ಲಿಗೆಲ್ಲ ಹೋಗಿ ಎಡೆ ಇಡೋದಕ್ಕೂ ಮುಂಚೆನೇ ಹೋಗಿ ಟೆಂಪಲ್ಸ್ಗೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಎಲ್ಲನೂ ರೆಡಿ ಮಾಡಿಕೊಡ್ತಾ ಇದ್ದೀವಿ. ಅಪ್ಪಾಜಿ ಜೊತೆ ಬುಜ್ಜಿ ಮತ್ತು ಚಿಲ್ಟುನೂ ಹೋಗ್ತಾ ಇದ್ದಾರೆ. ನಾವು ಹೋಗ್ತೀವಿ, ಮಾಮಿ ಮಾಡ್ಕೊಂಡು ಬರ್ತೀವಿ ಅಂತ. ಸರಿ ಹೋಗ್ರಪ್ಪ ಅಂತ ಕಳಿಸ್ತಾ ಇದ್ದೀವಿ. ಅಪ್ಪಾಜಿ ಟೆಂಪಲಿಂದ ಬಂದಮೇಲೆ ನಾವು ಎಲ್ಲರ ಅಜ್ಜಿ ಮತ್ತು ತಾತನ ಸಮಾಧಿ ಹತ್ರ ಹೋಗಬೇಕು. ಅಲ್ಲಿನೂ ನಾವು ಪೂಜೆ ಮಾಡಿ ಮನೆಯಲ್ಲಿ ಮಾಡಿದಂಥ ತಿಂಡಿಗಳನ್ನೆಲ್ಲ ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಅಪ್ಪಾಜಿ ಟೆಂಪಲಿಂದ ಬಂದ ಮೇಲೆ ಮನೇಲಿ ಎಲ್ಲರೂ ಅಜ್ಜಿ ತಾತ ಸಮಾಧಿ ಬಳಿ ಹೋಗಿದ್ದೀವಿ. ಮತ್ತು ಅಲ್ಲೇ ದೊಡ್ಡಮ್ಮ ದೊಡ್ಡಪ್ಪಂದು ಸಮಾಧಿ ಇದೆ, ಅವ್ರಿಗೂ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ಇವಾಗ ಅಜ್ಜಿ ತಾತನಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದೀನಿ. ಅವ್ರು ಇಷ್ಟಪಡೋಂಥ ತಿಂಡಿಗಳು, ಸ್ವೀಟ್ಸು, ಹಣ್ಣು, ಅವ್ರು ಏನೇನು ತಿಂತಿದ್ರು, ಅವ್ರು ಏನೇನು ಇಷ್ಟಪಡ್ತಿದ್ರು ಅದನ್ನೆಲ್ಲ ಮಾಡ್ಕೊಂಡು ಬಂದು ಅವ್ರ ಸಮಾಧಿ ಹತ್ರ ನಾವು ಇಡ್ತೀವಿ. ಇಟ್ಟು ಪೂಜೆ ಮಾಡಿ ಬೇಡ್ಕೊಳ್ತೀವಿ. ಅವರು ಹದ್ದಿನ ರೂಪದಲ್ಲಿ ಮತ್ತು ಕಾಗೆ ರೂಪದಲ್ಲಿ ಬಂದು ತಿಂತಾರೆ ಅನ್ನೋದು ಒಂದು ನಂಬಿಕೆ ಆಗ್ಲಿಂದ. ಸೊ ಅವ್ರು ಬಂದು ತಿನ್ನೋವರೆಗೂ ಅಲ್ಲೇ ವೆಯ್ಟ್ ಮಾಡ್ತಾ ನಿಂತಿರ್ತೀವಿ. ಅಜ್ಜಿ ಇದ್ದಾಗ ಎಲ್ಲರೂ ಒಟ್ಟಿಗೆ ಮಾಡ್ತಿದ್ವಿ. ಇವಾಗ ಎಲ್ಲರೂ ಅವ್ರವ್ರ ಮನೇದು ಮಾಡ್ಕೊಳ್ತಾರೆ. ನಮ್ಮ ಅಜ್ಜಿಗೆ 10 ಜನ ಮಕ್ಕಳು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತಿದ್ವಿ. ಆವಾಗಲೇ ತುಂಬ ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ಅವ್ರವ್ರ ಮನೇದು ಅವ್ರವ್ರು ಮಾಡ್ಕೊಳ್ತಾರೆ. ಅಜ್ಜಿ ಇದ್ದಾಗ ಅಜ್ಜಿನೂ ಇಲ್ಲಿ ತಾತನ ಎಡೆ ಇಡೋದಕ್ಕೆ ಬರ್ತಿತ್ತು. ಅದೆಲ್ಲ ನೆನಪಾಗ್ತಿತ್ತು ನನಗೆ. ಅಜ್ಜಿ ಅಳ್ತಾ ಕೂತ್ಕೊಳ್ತಿತ್ತು, ತಾತನ ನೆನಪು ಮಾಡಿಕೊಂಡು ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ. ನಾವು ಇವಾಗ ಬೇಗ ಎಲ್ಲನೂ ತಂದು ಅಜ್ಜಿ ತಾತ ಇಷ್ಟಪಡ್ತಿದ್ದಂತೆಲ್ಲನೂ ಹಾಕ್ತಾಯಿದ್ದೀವಿ. ಹಾಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೂ ನಾವು ಪೂಜೆ ಎಲ್ಲ ಮಾಡಿಕೊಂಡು ಅವ್ರು ಇಷ್ಟಪಡ್ತಿದ್ದಂಥ ತಿಂಡಿಗಳನ್ನು ಅವ್ರಿಗೆ ಇಡ್ತಾಯಿದ್ದೀವಿ. ಎಲ್ಲ ಇಟ್ಟಾದಮೇಲೆ ದೂರ ಹೋಗಿ ನಿಂತ್ಕೊಳ್ತೀವಿ. ನೋಡಿ, ನಮ್ಮನೆ ಹಬ್ಬ ಒಂಥರ ಸ್ಪೆಷಲಾಗಿ ಚೆನ್ನಾಗಿರುತ್ತೆ. ನಿಮಗೂ ಎಲ್ಲ ಇಷ್ಟ ಆಗುತ್ತೆ. ತುಂಬ ಜನದ ಮನೆಯಲ್ಲೂ ಇದೇ ಥರ ಮಾಡ್ತಾರೆ ಅನಿಸುತ್ತೆ. ಮಾಡದೆ ಹೋದವ್ರಿಗೆ ಗೊತ್ತಾಗುತ್ತೆ ಈ ಥರನೂ ಮಾಡ್ತಾರಾ ಅಂತ.
ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಯಾವುದೂ ಅರ್ಥ ಆಗೋದಿಲ್ಲ. ಎಂಡ್ವರೆಗೂ ಸ್ಕಿಪ್ ಮಾಡ್ದೇ ನೋಡಿ, ಚೆನ್ನಾಗಿ ಎಲ್ಲ ಹಬ್ಬದ್ದು ರೀತಿ ನೀತಿ ಎಲ್ಲ ಅರ್ಥ ಆಗುತ್ತೆ. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಹದ್ದು ಮತ್ತು ಕಾಗೆ ರೂಪದಲ್ಲಿ ನಮ್ಮ ಅಜ್ಜಿ, ತಾತ, ದೊಡ್ಡಮ್ಮ, ದೊಡ್ಡಪ್ಪ ಎಲ್ಲ ಬಂದು ನಾವು ಇಟ್ಟಿರೋಂಥ ತಿಂಡಿಗಳನ್ನೆಲ್ಲ ಊಟ ಎಲ್ಲನೂ ತಿನ್ನಲಿ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಯಾಕೋ ಬರ್ತಾರೆ ಹೋಗ್ತಾರೆ ಅಂತಂದರೆ ಹದ್ದು ಮತ್ತು ಕಾಗೆಗಳು ಬರ್ತವೆ ಹೋಗ್ತಾ ಇದ್ದಾವೆ, ಬಂದು ಬೇಗ ತಿಂತಾನೇ ಇಲ್ಲ. ಎಲ್ಲರೂ ದೂರದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪ ಒಬ್ಬರು ಸ್ವಲ್ಪ ಲೇಟಾಗಿ ಬಂದರು, ಏನೋ ಕೆಲಸ ಇತ್ತು ಅಂತ. ಅವ್ರು ಇವಾಗ ಪೂಜೆ ಮಾಡೋದಕ್ಕೆ ಹೋಗಿದ್ದಾರೆ. ನಾವೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅದಕ್ಕಾಗೆ ಬರಲಿ ಅಂತ. ಅವ್ರು ಪೂಜೆ ಮಾಡಿಬಿಟ್ಟು ಬರ್ತಾರೆ. ಇವಾಗ ನಮ್ಮ ಅಜ್ಜಿ ತಾತನ 4ನೇ ಮಗ ಇವರು, ವೆಂಕಟೇಶ್ ಅಂತ. ನೋಡಿ, ಹದ್ದು ಕಾಗೆಗಳೆಲ್ಲ ಬರ್ತಿದೆ, ಬಟ್ ತಿಂತಾ ಇಲ್ಲ, ಹಾಗೆ ಹೋಗ್ತಿದೆ. ನಾವು ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಯಾವಾಗ ಬರುತ್ತೆ ಅಂತ. ಬಂತು, ತಾತನ ಹತ್ರ ಬಂತು ನೋಡಿ. ಇದು ದೊಡ್ಡಪ್ಪನ ಹತ್ರ ಏನೋ ತಿಂತೈತೆ. ಅನ್ನ 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 ಫೈನಲಿ ಹದ್ದು ಮತ್ತು ಕಾಗೆಗಳೆಲ್ಲ ಬಂದು ಅದಕ್ಕಿಷ್ಟ ಆಗೋಂಥದ್ದೆಲ್ಲನೂ ತೊಗೊಂಡು ತಿಂತಿದೆ. ಇವಾಗ ಅದೆಲ್ಲ ತಿಂದು ಹೋದ್ಮೇಲೆ ನಾವು ಹೋಗಿ ಸ್ವಲ್ಪ ನಮಗಿಷ್ಟ ಆಗೋಂಥದ್ದು ಯಾವುದಾದ್ರೂ ಪ್ರಸಾದ ಅಂತ ತೊಗೊಂಡು ತಿಂದ್ಬಿಟ್ಟು ಮನೆಗೆ ಹೋಗ್ತೀವಿ. ಮನೇಲೂ ಹೋಗಿ ಅಜ್ಜಿ ತಾತನಿಗೆಲ್ಲ ಎಡೆ ಇಡ್ತೀವಿ. ಜಮೀನು ಸುತ್ತಮುತ್ತ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲಕ್ಷ್ಮಣ ತೀರ್ಥ ಹೊಳೆನೂ ನಮ್ಮ ಜಮೀನಿಗೆಲ್ಲ ಹತ್ತಿರ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ. ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಇಲ್ಲೆಲ್ಲ ಕ್ಲೀನಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ ಈ ಪ್ಲೇಸ್ ಎಲ್ಲ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗ ಸ್ವಲ್ಪ ಅರ್ಜೆಂಟಲ್ಲಿದ್ದೀವಿ, ಮನೆಗೆ ಹೋಗಬೇಕು. ನಾನಿಲ್ಲಿ ಅಜ್ಜಿ ತಾತನ ಹತ್ರ ಪ್ರಸಾದನ ಸ್ವಲ್ಪ ತೊಗೊಳೋದಕ್ಕೆ ಅಂತ ಹೋಗಿದ್ದೀನಿ. ಇವಾಗ ಮನೆಗೆ ಹೊರಡ್ತೀವಿ. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇಲ್ಲಿ ಅಪ್ಪಾಜಿ, ಬುಜ್ಜಿ ಮತ್ತು ಚಿಲ್ಟುಗೆ ಇಬ್ರಿಗೂ ತಿರುಪತಿ ನಾಮ ಅಂತ ಹಾಕ್ತಿದ್ದಾರೆ. ನಮ್ಮ ಕಡೆ ಎಲ್ಲ ಹಾಕ್ತಾರೆ ಇದನ್ನು, ಸೊ ಹಾಕ್ತಿದ್ದಾರೆ. ಮನೇಲೂ ಇವಾಗ ಎಡೆ ಎಲ್ಲ ಜೋಡಿಸಿದ್ದೀವಿ. ಇಲ್ಲೂ ಪೂಜೆ ಮಾಡಬೇಕು. ಫಸ್ಟ್ ಇವಾಗ ಅಪ್ಪಾಜಿ ಪೂಜೆ ಮಾಡ್ತಿದ್ದಾರೆ. ಅಪ್ಪಾಜಿ ಪೂಜೆ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಡೋರ್ನೆಲ್ಲ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಆಚೆ ಕೂತ್ಕೊಳ್ತೀವಿ. ಅಜ್ಜಿ ತಾತ ಬಂದು ಊಟ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ.
ಎಲ್ಲರೂ ಡೋರ್ ಕ್ಲೋಸ್ ಮಾಡಿ ಹೊರಗಡೆ ಕೂತಿದ್ವಿ. ಇವಾಗ ಅಪ್ಪಾಜಿ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಿದ್ದಾರೆ. ಇವಾಗ ನಾವು ಒಂದು ಮರದಲ್ಲಿ ಅಜ್ಜಿ ತಾತ ಏನೇನು ತಿಂತಿದ್ರು ಅದನ್ನು ಸ್ವಲ್ಪ ತಿಂಡಿಗಳನ್ನ ಇಟ್ಟು ಆ ಮರಕ್ಕೂ ಪೂಜೆ ಮಾಡಿ ಅದನ್ನು ತಗೊಂಡೋಗಿ ಮನೆ ಹಿಂದೆ ಮನೆ ಮೇಲೆ ನಾವು ಇಡ್ತೀವಿ. ಅಲ್ಲೂ ಸಹ ಕಾಗೆ ಮತ್ತು ಹದ್ದು ಬಂದು ತಿನ್ನಬೇಕು. ಏನೋ ಒಂದು ನಂಬಿಕೆ, ಇಲ್ಲೇನಾದರೂ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಸಿಗಲಿಲ್ಲ ಅಂದರೆ ಅಲ್ಲಾದರೂ ಬಂದು ತಿನ್ನಲಿ ಅಂತ ತಗೊಂಡೋಗಿ ಇಡ್ತಾರೆ. ಬನ್ನಿ ಇವಾಗ ತೋರಿಸ್ತೀನಿ. ಮರನ ತಗೊಂಡೋಗಿ ಮನೆ ಮೇಲೆ ಇಟ್ಬಿಟ್ಟು ಬಂದಮೇಲೆ ಊಟಕ್ಕೆ ಬಡಿಸೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ಇಟ್ಬಿಟ್ಟು ಬಂದಮೇಲೆ ನಾವು ಎಲ್ರಿಗೂ ಊಟ ಬಡಿಸೋದು. ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಿದ್ದಾರೆ. ಫಸ್ಟು ನಮ್ಮ ಪುಟಾಣಿಗಳಿಗೆ ಊಟ ಬಡಿಸೋಣ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂರಿಸಿ ಊಟ ಹಾಕ್ತಾಯಿದ್ದೀವಿ. ಊಟ ಎಲ್ಲ ಆಯಿತು. ಮಕ್ಕಳಿಬ್ರು ಬಂದು ಲಾರಿ ಮೇಲೆ ಆಟ ಆಡ್ತಿದ್ದಾರೆ. ಸ್ವಲ್ಪ ಟೈಮ್ ಅಲ್ಲೇ ಇದ್ದು ಆಟ ಆಡಿಸ್ಬಿಟ್ಟು ಕರ್ಕೊಂಡೋಗೋಣ ಅಂತ ನಿಂತಿದ್ದೀವಿ. ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ, ಅಲ್ಲೇ ಆಟ ಆಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಣ್ಣನ ಮಗ ವರುಣನ್ಗೆ ಹೇಳ್ತಾ ಇದ್ದೀನಿ, ಹೋಗಿ ಕರ್ಕೊಂಡು ಬಾ ಅವರಿಬ್ರು ಅಂತ. ಅವನು ಇವಾಗ ಹೋಗಿ ಕರ್ಕೊಂಡು ಬರ್ತಿದ್ದಾನೆ. ಏ ಚಿಲ್ಟು, ಆ ಕಡೆ ಹೋಗಿ ಬೀಳ್ತೀಯ. ಇಳ್ಸುವಾರ ಅವ್ರನ್ನ. ಇಳಿಯ, ಬಿಡು ಬಿಡು ಬಿಡು, ಏನಿಲ್ಲ. ಅವನ್ನ ಇಳಿಸ್ತಾ, ಅಲ್ಲಿ ಇಳಿಸ್ತಾ. ಏ ಚಿಲ್ಟು ಇಲ್ಲಡ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯ್ತಾ? ನಮ್ಮನೆ ಹಬ್ಬ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೇಲೂ ಇದೇ ಥರ ಹಬ್ಬ ಮಾಡೋರಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಮ್ಮ ಮನೇಲೂ ಹೀಗೆ ಮಾಡ್ತೀವಿ ಅಂತ. ಓಕೆ ಫ್ರೆಂಡ್ಸ್, ನಿದ್ರೆ ಬರ್ತಿದೆ, ತುಂಬ ಟಯರ್ಡ್ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂತಿದ್ದೆ, ಟೇಕ್ ಕೇರ್, ಬಾಯ್.